ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಇತ್ತೀಚೆಗೆ ಬಂದಿರೋಂಥ ಆಟೋ ಟಿ ಟಿ ಎಸ್ ಅಪ್ಡೇಟಲ್ಲಿ ಹೊಸದಾಗಿ ಏನು ಆ್ಯಡ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಆಟೋ ಟಿ ಟಿ ಎಸ್ ಅಪ್ಡೇಟ್ ಬಂದಿರುತ್ತೆ ಯಾರು ಪರ್ಚೇಸ್ ಮಾಡಿದಿರೋ ಅವ್ರಿಗೆ. ಸೊ ಇದರಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಮತ್ತು ಕೆಲವೊಂದು ಎಲ್ಲರಿಗೂ ಮ್ಯಾಟ್ರ್ ಆಗುವಂಥ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಅಂತಂದರೆ ಈ ಪಂಕ್ಚುಯೇಷನ್ಸ್ ಓದೋದಾಗಿರ್ಬೋದು ಅಥವಾ ನಂಬರ್ ರೀಡಿಂಗ್ ಆಗಿರ್ಬೋದು, ಇದರಲ್ಲೆಲ್ಲ ಡಿಫ್ರೆನ್ಸ್ ಮಾಡುವಂಥ ಕೆಲವೊಂದು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಯಾವ್ದ್ಯಾವ್ದು ಆನ್ ಇಟ್ಕೊಬೇಕು, ಯಾವ್ದ್ಯಾವ್ದು ಆಫ್ ಇಟ್ಕೊಬೇಕು, ಆನ್ ಮಾಡಿದ್ರೆ ಏನಾಗುತ್ತೆ, ಆಫ್ ಮಾಡಿದ್ರೆ ಏನಾಗುತ್ತೆ, ಮತ್ತು ಮೋಡಲ್ಲೂ ಕೂಡ ಒಂದು ಹೊಸ ಮೋಡ್ ಆ್ಯಡ್ ಆಗಿದೆ. ಅದು ಯಾವುದು ಅದೆಲ್ಲ ನೋಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಮೊದಲಿಗೆ ಈಗ ನಾನು ಈಗಾಗಲೇ ಆಟೋ ಟಿ ಟಿ ಎಸ್ ಆ್ಯಪನ್ನು ಓಪನ್ ಮಾಡೀನಿ. Selected. Modes. Tab 1 of 5. Tab. Modes. Window Auto TTS. ಸೊ ಮೋಡ್ಸಲ್ಲಿ ಒಂದು ಹೊಸ ಮೋಡ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಮೊದಲು ಮಿಕ್ಸ್ಡ್ ಮೋಡ್ ಅಂತ ಇತ್ತು. ಮಿಕ್ಸ್ಡ್ ಮೋಡೇ ಲಾಸ್ಟ್ ಇತ್ತು. ಅದಾದಮೇಲೆ ಇನ್ನೊಂದು ಮೋಡ್ ಆ್ಯಡ್ ಆಗಿದೆ ಈಗ. ಅದು ಏನಪ್ಪ ಅಂತಂದರೆ Not selected. Multilingual mode open parent experimental close parent. Radio button. ಸೊ ಮಲ್ಟಿಲಿಂಗ್ವಲ್ ಮೋಡ್ ಅಂತ. ಸೊ Splits text into Latin and non-Latin segments. The text and reads each by the most appropriate language. This mode is designed for mixed script text combined into Latin-based language with a non-Latin language open parent e.g. English with splits text into per language segments. The text and reads each by the most appropriate language. Because it analyzes the text in detail, this mode may be slower and is less effective for very short text. It is designed specifically for mixed script content combining one or more Latin-based languages with one or more non-Latin languages open parent e.g. English with Hindi and Urdu close parent. ಸೊ ಇದು Not selected. Multilingual mode open parent experimental close parent. Radio button. ಮಲ್ಟಿಲಿಂಗ್ವಲ್ ಮೋಡ್ ಅಂತ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತು, ನಿಮಗೆ ಅರ್ಥ ಆಗಿರ್ಬೋದು. ಇದೇನಪ್ಪ ಅಂತಂದರೆ ಮಿಕ್ಸ್ಡ್ ಮೋಡ್ ಥರನೇ ವರ್ಕ್ ಆಗುತ್ತೆ. ಬಟ್ ಒಂದು ಲಾಂಗ್ ಟೆಕ್ಸ್ಟಲ್ಲಿ ಏನಾದರೂ ಒಂದು ಎರಡಕ್ಕಿಂತ ಹೆಚ್ಚು ಭಾಷೆಗಳು, 3 ಅಥವಾ 4 ಭಾಷೆಗಳು ಈ ಥರ ಎಲ್ಲ ಇದ್ದರೆ ಅಂಥದ್ದನ್ನ ಡಿಟೆಕ್ಟ್ ಮಾಡೋಕ್ಕೆ ಇರೋವಂಥದ್ದು ಇದು. ಬಟ್ ಇದೇನು ಅಂಥ ಯೂಸ್ಫುಲ್ ಆಪ್ಷನ್ ಅನಿಸಿಲ್ಲ ನನಗೆ. ಆಮೇಲೆ ನಾವು ಒಂದೇ ಟೆಕ್ಸ್ಟಲ್ಲಿ 3 ಲ್ಯಾಂಗ್ವೇಜು ಇರೋ ಅಂಥ ಟೆಕ್ಸ್ಟನ್ನು ಓದೋದು ತುಂಬ ರೇರು. ಹಾಗಾಗಿ ಮಿಕ್ಸ್ಡ್ ಮೋಡ್ ಇಟ್ಕೊಂಡು ಯೂಸ್ ಮಾಡೋದೇ ಬೆಸ್ಟು ಅನ್ನೋದು ನನ್ನ ಒಪಿನಿಯನು. ಆಮೇಲೆ ಇದು ಸ್ವಲ್ಪ ಸ್ಲೋ ಆಗುತ್ತೆ ಅಂತ ಕೂಡ ರೆಕಮೆಂಡ್ ಮಾಡ್ತಾ ಇದೆ, ಅಂದರೆ ಮೊದಲೇ ಹೇಳ್ತಾ ಇದೆ ಅದು. ಹಾಗಾಗಿ ತುಂಬ ಫಾಸ್ಟಾಗಿ ವರ್ಕ್ ಆಗಬೇಕು ಅಂದರೆ ನಾವು ಮಿಕ್ಸ್ಡ್ ಮೋಡಲ್ಲಿ ಯೂಸ್ ಮಾಡೋದು ಬೆಸ್ಟು. ಓಕೆ, ಸೊ ಇದೊಂದು ಆಪ್ಷನ್ ಆ್ಯಡ್ ಆಗಿದೆ. ಆಮೇಲೆ ಈ ಗೂಗಲ್ ಟಿ ಟಿ ಎಸ್ ಮೋಡ್ ಅಂತ ಮೊದಲು ಏನಿತ್ತು ಅದನ್ನು ರಿಮೂವ್ ಮಾಡಿದ್ದಾರೆ. ಈಗ ಗೂಗಲ್ ಟಿ ಟಿ ಎಸ್ ಮೋಡ್ ಇಲ್ಲ, ಅದ್ರ ಬದಲು ಈಗ ಮಲ್ಟಿಲಿಂಗ್ವಲ್ ಮೋಡ್ ಅಂತ ಒಂದು ಆ್ಯಡ್ ಮಾಡಿದ್ದಾರೆ, ಹೊಸ ಆಪ್ಷನ್. ಓಕೆ, ಸೊ ಇದೊಂದು ಹೊಸ ಮೋಡು. ಮತ್ತು ಇಲ್ಲೇ ಕೆಲವೊಂದು ಹೊಸ ಆಪ್ಷನ್ಸ್ ಆ್ಯಡ್ ಮಾಡಿದ್ದಾರೆ. ನೋಡಿ ಏನೇನಪ್ಪ ಅಂತಂದರೆ Preferred language for Latin text. ಸೊ ಲ್ಯಾಟಿನ್ ಟೆಕ್ಸ್ಟು ಯಾವ ಲ್ಯಾಂಗ್ವೇಜಲ್ಲಿ ಓದಬೇಕು ಅಂತ. Drop down list. English open parent and close parent. ಸೊ ಇದನ್ನೇ ಇಟ್ಟು ನಾನು ಇಂಗ್ಲೀಷ್ನೇ ಮಾಮೂಲಿ ಲ್ಯಾಟಿನ್ ಟೆಕ್ಸ್ಟ್ ಅಂದರೆ ನಾವು ಇಂಗ್ಲೀಷ್ ಒಂದೇ ಯೂಸ್ ಮಾಡೋದು. Preferred language for non-Latin text. ಸೊ ನಾನ್ ಲ್ಯಾಟಿನ್ ಟೆಕ್ಸ್ಟನ್ನು ಯಾವ ಲ್ಯಾಂಗ್ವೇಜಲ್ಲಿ ಓದಬೇಕು ಅಂತ. ಸೊ ಇದನ್ನು ಕೂಡ ನಾನು Drop down list. English open parent and close parent. ಇಂಗ್ಲೀಷೇ ಇಟ್ಟೀನಿ. ಓಕೆ, ಇನ್ನೇನು ಮಾಡೋದು ಬೇಡ, ಇಂಗ್ಲೀಷೇ ಇಡಿ. Select language for reading numbers colon. ಸೊ ನಂಬರ್ಸ್ ಯಾವ ಭಾಷೆಯಲ್ಲಿ ಓದಬೇಕು ಅಂತ ಒಂದು ಸೆಟ್ಟಿಂಗ್ ಇದೆ. ಇದು ಮುಂಚೆ ಇರಲಿಲ್ಲ, ಈಗ ಬಂದಿರೋಂಥದ್ದು. ಸೊ Drop down list. Primary language. ಸೊ ಇದು ಪ್ರೈಮರಿ ಲ್ಯಾಂಗ್ವೇಜು ಇಟ್ಟಿದ್ದೀವಿ. ಸೊ ನಾವು ಪ್ರೈಮರಿ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷೇ ಇಟ್ಟಿರೋದ್ರಿಂದ ಸೊ ನಂಬರ್ಸು ಇಂಗ್ಲೀಷಲ್ಲೇ ಓದುತ್ತೆ. ಸೊ ಇಲ್ಲಿ ನೀವೇನಾದ್ರು ಸೆಕೆಂಡ್ರಿ ಲ್ಯಾಂಗ್ವೇಜ್ ಇಟ್ಟರೆ Top dash up window. Turn on battery saver to add. Got it. Auto TTS. ಸೊ ಇಲ್ಲಿ ನೀವು ಸೆಕೆಂಡ್ರಿ ಲ್ಯಾಂಗ್ವೇಜ್ ಅಂತ ಇಟ್ಟರೆ, ನೀವು ಸೆಕೆಂಡ್ರಿ ಲ್ಯಾಂಗ್ವೇಜು ಯಾವ್ದು ಇಟ್ಟಿರ್ತೀರಲ್ಲ, ಫಾರ್ ಎಕ್ಸಾಂಪಲ್ ನೀವು ಸೆಕೆಂಡ್ರಿ ಲ್ಯಾಂಗ್ವೇಜ್ ಕನ್ನಡ ಇಟ್ಟಿದ್ದೀರಾ, ನಂಬರ್ಸ್ ಕನ್ನಡದಲ್ಲಿ ಓದುತ್ತೆ, ಆ ಥರ ಇದು. ನೆಕ್ಸ್ಟು Select language for reading punctuations colon. ಸೊ ರೀಡಿಂಗ್ ಪಂಕ್ಚುಯೇಷನ್ನು ಯಾವ ಭಾಷೆಯಲ್ಲಿ ಓದಬೇಕು ಅಂತ. Drop down list. Auto language. ಸೊ ಇದು ಆಟೋ ಲ್ಯಾಂಗ್ವೇಜ್ ಇಟ್ಟಿದ್ದೀನಿ. ಇಲ್ಲೂ ಕೂಡ ನೀವು ಪ್ರೈಮರಿ ಲ್ಯಾಂಗ್ವೇಜ್, ಸೆಕೆಂಡ್ರಿ ಲ್ಯಾಂಗ್ವೇಜ್ ಅಂತೆಲ್ಲ ಸೆಟ್ ಮಾಡ್ಬೋದು. Select language for reading images colon. ನೆಕ್ಸ್ಟು ಇಮೋಜಿ ಯಾವ ಲ್ಯಾಂಗ್ವೇಜಲ್ಲಿ ಓದಬೇಕು ಅಂತ. Drop down list. Primary language. ಇಲ್ಲೂ ಪ್ರೈಮರಿ ಲ್ಯಾಂಗ್ವೇಜ್ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಸೆಕೆಂಡ್ರಿ ಲ್ಯಾಂಗ್ವೇಜ್ ಅದೆಲ್ಲ ಇಡ್ಬೋದು. ನಾನು ಪ್ರೈಮರಿ ಲ್ಯಾಂಗ್ವೇಜು ಸೆಕೆಂಡ್ರಿ ಲ್ಯಾಂಗ್ವೇಜ್ ಎರಡೂ ಇಂಗ್ಲೀಷೇ ಇಟ್ಟಿರೋದ್ರಿಂದ ಇಲ್ಲಿ ನಾನು ಪ್ರೈಮರಿ ಲ್ಯಾಂಗ್ವೇಜೇ ಇಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಇದರಲ್ಲಿ, ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಅಂತ ನೋಡಿ. ಇಲ್ಲಿ Pop-up with checked. Primary language. Not checked. Secondary language. Not checked. Specific language. Radio button. ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಅಂತಂದರೆ ಇಮೋಜಿ ಓದೋಕ್ಕೆ ಒಂದು ಸಪ್ರೇಟ್ ಲ್ಯಾಂಗ್ವೇಜ್ನ ಸೆಟ್ ಮಾಡ್ಬೋದು. ಸೊ ಈ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದರ ಪಕ್ಕ ಇನ್ನೊಂದು ಡ್ರಾಪ್ ಡೌನ್ ಲಿಸ್ಟು ಆ್ಯಡ್ ಆಗುತ್ತೆ. ಅಲ್ಲಿ ನಾವು ಲ್ಯಾಂಗ್ವೇಜ್ ಸೆಟ್ ಮಾಡ್ಬೋದು, ಯಾವ ಲ್ಯಾಂಗ್ವೇಜಲ್ಲಿ ಇಮೋಜಿಸ್ ಓದಬೇಕು ಅಂತ. ಓಕೆ, ಸೊ ನಾನು ಈಗ ಸದ್ಯಕ್ಕೆ Not checked. Primary language. ಪ್ರೈಮರಿ ಲ್ಯಾಂಗ್ವೇಜಲ್ಲೇ Auto TTS. ಬಿಡ್ತೀನಿ. ನೆಕ್ಸ್ಟು Other options. Not checked. Supports multilingual text with locale spans. Checkbox. ಸೊ ಇದು ನಾಟಕ ಇದೆ, ನಾಟಕಲ್ಲೇ ಬಿಡಿ, ಇದೇನು ತೊಂದರೆ ಇಲ್ಲ. ಓಕೆ, ಈಗ Selected. Modes. Tab 1 of 5. Tab. Modes. ಮೋಡ್ಸ್ ಆಯಿತು ಸ್ನೇಹಿತರೆ. ಇನ್ನು ಹೊಸ ಆಪ್ಷನ್ಸ್ ಎಲ್ಲ ಆ್ಯಡ್ ಆಗಿದೆಯಪ್ಪ ಅಂತಂದರೆ ನಮಗೆ ಅಡ್ವಾನ್ಸ್ಡ್ ಮೋಡಲ್ಲಿ ಆ್ಯಡ್ ಆಗಿದೆ. Language. Voices. Tab 3 of 5. Advanced. Tab 4 of 5. ಅಡ್ವಾನ್ಸ್ಡ್ ಮೋಡ್ ಹೋಗೋಣ. Advanced. Tab 4 of 5.
Auto TTS. ಓಕೆ. Disable battery optimization. Button. ಸೊ ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ. Auto TTS. Text dash attached speech settings. ನೋಡಿ, ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ಡೈರೆಕ್ಟಾಗಿ ಹೋಗಿ ಇಲ್ಲಿಂದನೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ನಮ್ಮ ಸಿಸ್ಟಮ್ TTS ಸೆಟ್ಟಿಂಗ್ಸ್ ಹೋಗುತ್ತೆ. TTS settings. ನೋಡಿ, TTS ಸೆಟ್ಟಿಂಗ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ Text dash attached speech output. ಸೊ ಡೈರೆಕ್ಟ್ ನಮ್ಮ ಸಿಸ್ಟಮ್ದು ಏನು ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಇದೆ ಅಲ್ಲಿಗೆ ಹೋಗುತ್ತಿದ್ದು. Text dash attached speech. Preferred engine. Auto TTS. ಹಿಂಗೆ. ಓಕೆ, ಬ್ಯಾಕ್ ಬರೋಣ. Auto TTS. ನೆಕ್ಸ್ಟು Open the system text dash attached speech open parent TTS close parent settings screen. ಅದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಇಲ್ಲೇನೆ. Advanced synthesis options. On certain devices open parent such as Oppo, OnePlus. Not checked. Remove audio attributes from synthesis request. Checkbox. ಸೊ ಇದೆಲ್ಲ ಹಳೆ ಆಪ್ಷನ್ಸ್, ನಾನು ಮುಂಚೆನೇ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡಿ ನಿಮಗೆ. Strip. Not checked. Forced to use audio accessibility stream. Checkbox. ಇದು ಬೇಡ. Routine. Keep dash alive mode. ಇನ್ನೊಂದು ಕೀಪ್ ಅಲೈವ್ ಮೋಡ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದಾದ್ರೂ ಫೋನಲ್ಲಿ ಟಾಕ್ ಬ್ಯಾಕು ಆವಾಗವಾಗ ಸ್ವಲ್ಪ ಸ್ಟಾಪ್ ಮಾಡಿ ಮಾತಾಡೋದು, ಅಥವಾ ಏನಾದ್ರು ಆವಾಗವಾಗ ಸ್ಟಕ್ ಆಗೋದು, ಸಡನ್ನಾಗಿ ಸ್ಟಾಪ್ ಆಗಿಬಿಡೋದು, ಈ ಥರ ಆಪ್ಷನ್ಸ್ ಎಲ್ಲ ಆಗ್ತಾಯಿದ್ರೆ, ಅಂದರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾಯಿದ್ರೆ ನೀವು Not checked. Keep alive. Checkbox. ನಾಟ್ ಚೆಕ್ ಕೀಪ್ ಅಲೈವ್ ಇದೆಯಲ್ಲ, ಇದನ್ನು ಚೆಕ್ ಮಾಡಿ. ಸೊ ಕೀಪ್ ಅಲೈವ್ ಮೋಡ್ನ ನೀವು ಆನ್ ಮಾಡಿದ್ರೆ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಆಲ್ಮೋಸ್ಟ್. ಓಕೆ. On certain devices, the system may terminate active voice synthesis sessions. Enabling this option prevents interruptions to third-party TTS engines. If you frequently notice speech cutting off mid-sentence, turn this on. ನೋಡಿ, ಏನಾದರೂ ಮಧ್ಯ ಸೆಂಟೆನ್ಸ್ ಅರ್ಧ ಓದ್ತಾ ಇರೋದು, ಮಧ್ಯದಲ್ಲಿ ಕಟ್ ಆಫ್ ಆಗೋದು, ಹಂಗೆಲ್ಲ ಮಾಡ್ತಾಯಿದ್ರೆ ಈ ಆಪ್ಷನ್ ಆನ್ ಮಾಡ್ಬೋದು ಅಂತ ಹೇಳ್ತಾ ಇದೆ, ಕೀಪ್ ಅಲೈವ್ ಮೋಡ್. Persistence options. Checked. Show persistent notification. Checkbox. ಸೊ ಇದ್ರ ಬಗ್ಗೆ ನಾನು ಮುಂಚೆನೇ ವೀಡಿಯೋ ಮಾಡಿದ್ದೀನಿ. ಸೊ ಪರ್ಸಿಸ್ಟೆಂಟ್ ನೋಟಿಫಿಕೇಷನ್ ಬಗ್ಗೆ ಇದು ಕೂಡ ಕೀಪ್ ಅಲೈವ್ ಥರನೇ ಆಲ್ಮೋಸ್ಟ್ ವರ್ಕ್ ಆಗುತ್ತೆ. ಸೊ ಆಟೋ TTS ಅಲ್ಲಿ ಈ TTS ಸ್ಟಾಪ್ ಆಗೋದಕ್ಕೆ ಏನೇನು ಪ್ರಾಬ್ಲಮ್ ಬರ್ತಾಯಿತ್ತು ಅದನ್ನೆಲ್ಲ ಸೊಲ್ಯೂಷನ್ ಕೊಡೋದಕ್ಕೆ ಆದಷ್ಟು ಹೊಸ ಆಪ್ಷನ್ಸ್ ಆ್ಯಡ್ ಮಾಡಿ ಏನೋ ಪ್ರಯೋಗ ಎಲ್ಲ ಮಾಡ್ತಾಯಿದ್ದಾರೆ. ಒಟ್ಟು ಕ್ಲೀನಾಗಿ ವರ್ಕ್ ಆಗೋ ರೀತಿ ಆಪ್ಷನ್ಸ್ನ ಆ್ಯಡ್ ಮಾಡ್ತಾಯಿದ್ದಾರೆ, ಯಾರು ಸಮಸ್ಯೆ ಆಗ್ತಾಯಿದೆ ಅವರಿಗೆಲ್ಲ. Use a foreground service and to keep. Disable battery optimization. Button. ಸೊ ಇದ್ರ ಬಗ್ಗೆ ಹೇಳಿನಿ. Request battery optimization exemption. Language detection options. ಇಲ್ಲಿ ಲ್ಯಾಂಗ್ವೇಜ್ ಡಿಟೆಕ್ಷನ್ ಆಪ್ಷನ್ಸ್ ಅಂತ ಇದೆಯಲ್ಲ, ಇದು ಹೊಸ ಆಪ್ಷನ್ಸ್ ಸ್ನೇಹಿತರೆ ಬಂದಿರೋದು. Checked. Disable advanced language detection. Checkbox. ಸೊ ಇದು ಅಡ್ವಾನ್ಸ್ ಲ್ಯಾಂಗ್ವೇಜ್, ಇದು ಡಿಸೇಬಲ್ ಆಗೇ ಇರಲಿ. ಇದು ಆನ್ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗುತ್ತೆ. Turn off advanced language detection for better performance. ಓಕೆ. Checked. Quick character read. Checkbox. ನೋಡಿ, ಕ್ವಿಕ್ ಕ್ಯಾರೆಕ್ಟರ್ ರೀಡ್, ಇದನ್ನು ಬೇಕಾದ್ರೆ ಚೆಕ್ ಮಾಡಿ ಇಟ್ಕೊಳ್ಳಿ. ಅವಾಗ ಕ್ಯಾರೆಕ್ಟರ್ನ ಕ್ವಿಕ್ಕಾಗಿ ರೆಕಗ್ನೈಸ್ ಮಾಡ್ಬೋದು ಅನ್ಸುತ್ತೆ. Reads a single character based on the preferred language in the mode settings. ನಾವು ಮೋಡ್ ಸೆಟ್ಟಿಂಗ್ಸಲ್ಲಿ ಕ್ಯಾರೆಕ್ಟರ್ನ ಯಾವುದಕ್ಕೆ ಸೆಟ್ ಮಾಡಿರ್ತೀವೋ ಅದ್ರ ಪ್ರಕಾರ ಓದುತ್ತೆ ಅಂತ ಹೇಳ್ತಾ ಇದೆ. Not checked. Read punctuation and flow with text. Checkbox. ನೋಡಿ ಸ್ನೇಹಿತರೆ, ನೀವು ಕೆಲವ್ರು ಗಮನಿಸಿರ್ಬೋದು, ಹೊಸದಾಗಿ ಆಟೋ TTS ಅಪ್ಡೇಟ್ ಆದಮೇಲೆ ಪಂಕ್ಚುಯೇಷನ್ಸ್ ಎಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಆಟೋ TTS. ನಾವು ಇದರಲ್ಲಿ ಟಾಕ್ ಬ್ಯಾಕ್ ವರ್ಬಾಸಿಟಿಯಲ್ಲಿ ಪಂಕ್ಚುಯೇಷನ್ ರೀಡಿಂಗ್ನ ಸಮ್ ಇಟ್ಕೊಂಡಿದ್ರು ಕೂಡ ನಾವು ಸುಮಾರು ಪಂಕ್ಚುಯೇಷನ್ಸ್ ಎಲ್ಲ ಓದ್ತಾ ಇರುತ್ತೆ, ಕಾಮ, ಡಾಟ್, ಎಕ್ಸ್ಕ್ಲಮೇಷನ್ ಮಾರ್ಕ್, ಕಾಲನ್ ಅಂತೆಲ್ಲ. ಸೊ ಆ ಥರ ಓದಬಾರ್ದು ಅಂದರೆ ಇದು Read. Not checked. Read punctuation and flow with text. Checkbox. ರೀಡ್ ಪಂಕ್ಚುಯೇಷನ್ಸ್ ಇನ್ ಫ್ಲೋ ವಿತ್ ಟೆಕ್ಸ್ಟ್, ಈ ಆಪ್ಷನ್ನು ನಾಟ್ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಚೆಕ್ ಆಗಿದ್ರೆ ನಿಮಗೆ ಪಂಕ್ಚುಯೇಷನ್ಸ್ ಓದ್ತಾ ಇರುತ್ತೆ. ಸೊ ಯಾರು ಪಂಕ್ಚುಯೇಷನ್ ತುಂಬ ಓದೋದು ಬೇಡ, ಅವರು ಇದನ್ನು ನಾಟ್ ಚೆಕ್ ಮಾಡಬೇಕು. ಇಲ್ಲಿ ನೆಕ್ಸ್ಟು Reads a single character based on the preferred language in the mode settings. Not checked. Smart number reading. Checkbox. ನೆಕ್ಸ್ಟು ಸ್ಮಾರ್ಟ್ ನಂಬರ್ ರೀಡಿಂಗ್ ಅಂತ ಇದೆ ಸ್ನೇಹಿತರೆ. ಇದು ಕೂಡ ನಾಟ್ ಚೆಕ್ ಆಗಲಿ. ಇದು ಚೆಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ ಡಬಲ್ ಡಿಜಿಟ್ವರೆಗೂ ಮಾತ್ರ ಅದು ಕರೆಕ್ಟಾಗಿ ನಂಬರ್ಸ್ ಹೇಳುತ್ತೆ. 21, 22, 23 ಆ ಥರ. ಈಗ ಫಾರ್ ಎಕ್ಸಾಂಪಲ್ ತ್ರಿಬಲ್ ಡಿಜಿಟ್ ಇದ್ದರೆ, ಫಾರ್ ಎಕ್ಸಾಂಪಲ್ 101 ಅಂತ ಇದ್ದರೆ ಅದು 101 ಅಂತ ಹೇಳಲ್ಲ, ಅದು 101 ಅಂತ ಹೇಳಲ್ಲ, ಅಥವಾ 101 ಆ ಥರ ಏನೂ ಹೇಳಲ್ಲ, ಅದು 101 ಅಂತ ಹೇಳುತ್ತೆ. ಸೊ 500 ಇದ್ದರೆ 500 ಆ ಥರ ಹೇಳುತ್ತೆ, 500 ಅಂತ ಹೇಳಲ್ಲ. ಹಾಗಾಗಿ ನಿಮಗೆ ಈಗ 100, 200 ಆ ಥರ ಹೇಳಬೇಕು ಅಂತಂದರೆ ಇದು Not checked. Smart number reading. Checkbox. ಸ್ಮಾರ್ಟ್ ನಂಬರ್ ರೀಡಿಂಗ್ನ ನಾಟ್ ಚೆಕ್ಕೆ ಬಿಡ್ಬೇಕು. ಇಲ್ಲ ಅಂತಂದರೆ 201 ಅಂತ ಇದ್ದರೆ 201, 255 ಇದ್ದರೆ 255, 255 ಹಿಂಗೆಲ್ಲ ಓದುತ್ತೆ. ಸೊ ನಿಮ್ಮ ಒಂದು ಪ್ರೆಫರೆನ್ಸಿಗೆ ಬಿಟ್ಟಿದ್ದು. ಬಟ್ ಯಾರಿಗೆ ಮಾಮೂಲಿ ನಂಬರ್ ಥರ ಓದಬೇಕೋ ಅವರು ಇದನ್ನು ನಾಟ್ ಚೆಕ್ಕಲ್ಲೇ ಬಿಡ್ಬೋದು. 1000 ಇದ್ದರೆ 1000 ಅಂತೆಲ್ಲ ಹೇಳೋದು, 1000 ಅಂತೆಲ್ಲ ಹೇಳುತ್ತೆ. ಹಾಗಾಗಿ ಓಕೆ, ಹಂಗಂತ ಫೋನ್ ನಂಬರೆಲ್ಲ ಅದೇನು 1 ಮಿಲಿಯನ್ ಅಂತೇನು ಹೇಳಲ್ಲ. ಸೊ ಇದನ್ನ ನೀವು ನಾಟ್ ಚೆಕ್ ಮಾಡಿದ್ರು ಕೂಡ ಫೋನ್ ನಂಬರ್ನ ಮಾಮೂಲಿ ಸಿಂಗಲ್ ಡಿಜಿಟಾಗಿ ಓದುತ್ತೆ. ಓಕೆ. Reads phone numbers and codes digit by digit. ಓಕೆ. Import/export configuration. ಇದು ಮಾಮೂಲಿ ಸೆಟ್ಟಿಂಗ್ ಸ್ನೇಹಿತರೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ಇದ್ರ ಬಗ್ಗೆ ಎಲ್ಲ ಹೇಳಿ ನಾನು ಮುಂಚೆ ಟ್ಯುಟೋರಿಯಲ್ಗಳಲ್ಲಿ. Import button. Export button. When importing settings, auto TTS only checks if logging. Checked. Enable logging. ಅಷ್ಟೇ. Enable logging to help trouble. Share logs button. ಅಷ್ಟೇ ಸ್ನೇಹಿತರೆ. Clear logs button. Modes tab 1 of 5. Tab modes. ಮಿಕ್ಕಿದ್ದೆಲ್ಲ ಇನ್ನು ಹಳೆ ಸೆಟ್ಟಿಂಗ್ಸೇ. ಯಾರಿಗೆ ಸುಮಾರು ಹೇಳ್ತಾ ಇದ್ನಲ್ಲ ನಾನು ಈಗಾಗಲೇ ಹಿಂದೆ ಟ್ಯುಟೋರಿಯಲ್ಸ್ ಮಾಡೀನಿ ಅಂತ,
ಅವ್ರೇನಾದ್ರು ಹಿಂದಿನ ಟ್ಯೂಟೋರಿಯಲ್ಗಳು ಮಿಸ್ ಮಾಡ್ಕೊಂಡಿದ್ರೆ ನಮ್ಮ ಚಾನಲಲ್ಲಿ ಹೋಗಿ ನೋಡ್ಬೋದು ನೀವು. ಸೊ ಪ್ಲೇಲಿಸ್ಟಲ್ಲಿ ಹೋದರೆ ಟೆಕ್ಸ್ಟ್ ಟು ಸ್ಪೀಚ್ದೇ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಸುಮಾರು ಟೆಕ್ಸ್ಟ್ ಟು ಸ್ಪೀಚ್ದು ಟ್ಯೂಟೋರಿಯಲ್ಸ್ ಎಲ್ಲ ಸಿಗುತ್ತೆ. ಆಟೋ ಟಿ ಟಿ ಎಸ್ ಎಲ್ಲ ಅದರಲ್ಲೇ ಇರುತ್ತೆ, ಅದರಲ್ಲಿ ಹೋಗಿ ನೀವು ಟ್ಯೂಟೋರಿಯಲ್ಸ್ನ ಕೇಳ್ಬೋದು. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಆಟೋ ಟಿ ಟಿ ಎಸ್ ಅಲ್ಲಿ ಆ್ಯಡ್ ಆಗಿರೋಂಥ ಹೊಸ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡೋಂಥ ಪ್ರಯತ್ನ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟಲ್ಲಿ ಹಾಕಿ, ಹಾಗೆ ಹೈಪ್ ಮಾಡಿ ವಿಡಿಯೋನ. ಜೊತೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.